ನಮಸ್ಕಾರ. ನಾನು ಈ ದಿನ ಒಂದು ಸಾಂಬಾರ್ ಬಾಳೆಕಾಯಿನ ಪುಡಿ ಪಲ್ಯ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಅದರ ರೆಸಿಪಿ ತೋರಿಸ್ತೀನಿ, ಬನ್ನಿ. ಮೊದಲು ಸಾಂಬಾರ್ ಬಾಳೆಕಾಯಿ ಸಿಪ್ಪೆ ತೆಗೆಯೋಣ. ಯಾವುದೇ ಪಲ್ಯ ಮಾಡಿದರೂ ತರಕಾರಿ ಸಣ್ಣದಾಗಿ ಹೋಳು ಮಾಡಬೇಕು, ಆವಾಗಲೇ ಅದು ರುಚಿಯಾಗೋದು, ಮಿಕ್ಸ್ ಆಗೋದು. ನಾನಿಲ್ಲಿ ಬಾಳೆಕಾಯಿ ಹೋಳುಗಳನ್ನು ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. 2 ಲೋಟದಷ್ಟು ನೀರು ಇಟ್ಕೊಂಡಿದ್ದೀನಿ. ನಾನು ಹೋಳಿನ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಆವಾಗ ಹೋಳು ಉಪ್ಪನ್ನು ಕುಡಿದ್ರೆ ಚೆನ್ನಾಗಿರುತ್ತೆ. 1/4 ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಪಾತ್ರೆ ಅಂಟಾಗಲ್ಲ ಬಾಳೆಕಾಯಿ ಹಾಕಿದಾಗ. ಈಗ ನೋಡಿ, ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿ ಹೋಳುಗಳನ್ನು ಹಾಕೋಣ. ಇದು ಸಹಿತ ಮಲೆನಾಡಿನ ತುಂಬ ಹಳೆ ಕಾಲದ ಪಲ್ಯಗಳು ಇವೆಲ್ಲ. ಇದರಲ್ಲಿ ಕಾಯಿ ಸಾಸಿವೆ ಹಾಕಿನೂ ಮಾಡ್ಬೋದು. ನಾನು ಇವತ್ತು ಪುಡಿ ಹಾಕಿ ಮಾಡ್ತೀನಿ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ, ಚೆನ್ನಾಗಿ ಬೇಯಲಿ. ನೋಡಿ, ಬಾಳೆಕಾಯಿ ಹೋಳು ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇದನ್ನು ಬಸಿಯೋಣ. ನೋಡಿ, ಬಾಳೆಕಾಯಿ ಬೇಯಿಸಿದ್ದ ಬಸಿ ಹಾಕ್ಕೊಂಡಿದ್ದೀನಿ. ಎಷ್ಟು ಸಿಂಪಲ್ ನೋಡಿ ಈ ಪಲ್ಯ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಸ್ವಲ್ಪ ಕಾದಿದೆ. 1 ಸ್ಪೂನ್ ಕಡಲೆಬೇಳೆ ಹಾಕೋಣ. 1 ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಅರಿಶಿನ ಹಾಕ್ತೀನಿ, 1/2 ಸ್ಪೂನು. ಕರಿಬೇವು ಹಾಕ್ತೀನಿ. ಯಾವತ್ತು ಬಾಳೆಕಾಯಿ ಪಲ್ಯಕ್ಕೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಿ. ಈಗ ಸಾಸಿವೆ ಕಾಳು ನಾನು 1 ಸ್ಪೂನ್ ಹಾಕ್ತೀನಿ. ಒಂದು ಸ್ಪೂನು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಉಪ್ಪು ಹಾಕ್ತೀನಿ. ಯಾವುದೇ ಪಲ್ಯ ಮಾಡಬೇಕಾದ್ರೂ ಬೆಲ್ಲ ಬೇಕೇ ಬೇಕು. ನಾನಿಲ್ಲಿ 1/2 ಸ್ಪೂನಷ್ಟು ಹಾಕ್ತೀನಿ. ಈಗ ಒಂದ್ಸರಿ ಈಗ ಮಿಕ್ಸ್ ಮಾಡೋಣ. ಉಪ್ಪು, ಬೆಲ್ಲ ಮತ್ತು ಹುಳಿ ಹಾಕಿದ್ದೀನಿ. ಇದು ಪುಡಿ ಪಲ್ಯ, ಆದ್ದರಿಂದ ನಾನು ಮೊದಲೇ ಪುಡಿ ಮಾಡಿಟ್ಕೊಂಡಿರ್ತೀನಿ. ಆವಾಗ ಈ ಥರ ಪಲ್ಯ ಮಾಡೋದು ತುಂಬ ಸುಲಭ. ಇದು ಪಲ್ಯದ ಪುಡಿ. ಈ ಥರ ಮಾಡಿಟ್ಕೊಂಡ್ಬಿಟ್ರೆ 1ರಿಂದ 2 ತಿಂಗಳವರೆಗೂ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ. ಬೇಕಾದಾಗ ಈ ಥರ ಪುಡಿ ಪಲ್ಯ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಲ್ಯದ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಈಗ 1 ಸ್ಪೂನು ಪಲ್ಯದ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು, ಹುಳಿ, ಬೆಲ್ಲ, ಖಾರ ಎಲ್ಲ ಈ ಒಗ್ಗರಣೆಗೆ ಸೇರಿ ಸ್ವಲ್ಪ ಗಟ್ಟಿಯಾಗಬೇಕು. ಈಗ ಬೇಯಿಸ್ಕೊಂಡಿರೋ ಬಾಳೆಕಾಯಿ ಹೋಳು ಹಾಕ್ತೀನಿ. ಈಗ ಒಂದ್ಸರಿ ಹೀಗೆ ಬಚ್ಚೋಣ. ನೋಡಿ, ಬೇಯಿಸಿ ಒಗ್ಗರಣೆ ಹಾಕಿ ಹಿಂಗೆ ಪಲ್ಯ ಮಾಡಿದರೆ ಉದುರಾಗುತ್ತೆ. ನೋಡಿ ಎಷ್ಟು ಉದುರಾಗಿದೆ. ಇಲ್ಲ ಅಂದರೆ ಮುದ್ದೆ ಆಗಿಬಿಡುತ್ತೆ. ಈಗ ಒಂದ್ಸರಿ ಈ ಪುಡಿ ಎಲ್ಲ ಮಿಕ್ಸ್ ಮಾಡೋಣ. ಇದು ನಂಚ್ಕೊಳ್ಳೋಕ್ಕಿಂತ ಅನ್ನ ಕಲ್ಸ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಈಗ ಗ್ಯಾಸ್ ಸ್ವಲ್ಪ ಸಿಮ್ಮಿಗೆ ಇಟ್ಕೊಳ್ಳೋಣ. ಪರಿಮಳ ಮತ್ತು ರುಚಿಗೆ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಹಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು 2 ಸ್ಪೂನಷ್ಟು ಹಾಕ್ತೀನಿ. ಈಗ ಒಂದ್ಸರಿ ಮಿಕ್ಸ್ ಮಾಡೋಣ. ಪಲ್ಯ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿದ್ರಲ್ಲ ಪುಡಿ ಪಲ್ಯ ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.